ಇವತ್ತು ಬಡ್ಜೆಟ್ ಫ್ರೆಂಡ್ಲಿಯಲ್ಲಿ ಸಿಗ್ತಕ್ಕಂಥ ಒಂದು ಫ್ಲಾಗ್ಶಿಪ್ ಆಂಡ್ರಾಯ್ಡ್ ಮೊಬೈಲ್ ಅನ್ನು ಅನ್ಬಾಕ್ಸಿಂಗ್ ಮಾಡೋದಕ್ಕಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಅದು ಯಾವುದು ಅಂತಂದ್ರೆ ಮೋಟೋ ಎಡ್ಜ್ 50 Pro. ಈ ಮೊಬೈಲ್ ಅನ್ನ ಅನ್ಬಾಕ್ಸಿಂಗ್ ಮಾಡಿ ಇದೇ ವಿಡಿಯೋದಲ್ಲಿ ರಿವ್ಯೂನ ಕೂಡ ನೋಡೋಣ. ಯಾವ ತರ ಫೀಚರ್ಸ್ ಇದೆ, ಯಾವ ತರ ವರ್ಕ್ ಆಗುತ್ತೆ, ಈಗ ನಾವು ಏನ್ ಮೊಬೈಲ್ ಕೊಟ್ಟು ತಗೊಂಡಿದೀವಲ್ಲ ವರ್ತ್ ಇದೆಯಾ ಈ ಪ್ರೈಸ್ಗೆ ಅಂತ. ಸೊ ಬನ್ನಿ ಅನ್ಬಾಕ್ಸಿಂಗ್ ಮಾಡೋಣ. ಸೊ ಫಸ್ಟ್ ನೋಡೋದಕ್ಕೆ ಬಾಕ್ಸ್ ಈ ತರ ಇರುತ್ತೆ. ಸೊ ಇದರಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಪ್ಲಾಸ್ಟಿಕ್ ಫ್ರೀ ಪ್ಯಾಕಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವುದೇ ರೀತಿಯಾದ ಪ್ಲಾಸ್ಟಿಕ್ ಕಂಟೆಂಟ್ ಅನ್ನ ಯೂಸ್ ಮಾಡಿರೋದಿಲ್ಲ ಇವರು. ಅದಾದ್ಮೇಲೆ ಇದನ್ನ ಸ್ಮೆಲ್ ನೋಡೋದಾದ್ರೆ ತುಂಬಾ ಅದ್ಭುತವಾಗಿದೆ. ಸೊ ಇವರು ಹೇಳಿರೋ ಪ್ರಕಾರ ಕೂಡ ಎಲ್ಲಾದ್ರೂ ಆಫ್ಲೈನ್ ಸ್ಟೋರ್ ವಿಸಿಟ್ ಮಾಡ್ಬೇಕಿದ್ರೆ ಒಂದ್ಸಲ ಸ್ಮೆಲ್ ನೋಡಿ ಅಂತ ತುಂಬಾ ಅದ್ಭುತವಾಗಿದೆ ಇದು. ಸೊ ಒಳಗಡೆ ಬನ್ನಿ ಯಾವ ತರ ಇದೆ ಅಂತ ನೋಡಿ. ಸೊ ಒಳಗಡೆ ನೋಡೋದಾದ್ರೆ ಅಷ್ಟೇ ನಮಗೆ ಮೊಬೈಲ್ ಒಂದು ಸಿಗುತ್ತೆ, ಹ್ಯಾಂಡ್ಸೆಟ್. ಸೊ ಇದು ಪ್ಲಾಸ್ಟಿಕ್ ಯಾವ್ದು ಕಂಟೆಂಟ್ ಇರೋದಿಲ್ಲ, ಒಂದು ಹ್ಯಾಂಡ್ಸೆಟ್ ಇರುತ್ತೆ. ಅದಾದ್ಮೇಲೆ ಇದರಲ್ಲಿ 125 ವ್ಯಾಟ್ ಒಂದು ಚಾರ್ಜರ್, ಪಿನ್. ಅದಾದ್ಮೇಲೆ ಸೊ ಇದರಲ್ಲಿ ಕೇಸ್ ಇದೆ. ಸೊ ಯಾವ ಕಲರ್ ತಗೊಂಡಿರ್ತೀರಲ್ಲ ಅದೇ ಕಲರ್ ಕೇಸ್ ಅವರೇ ಪ್ರೊವೈಡ್ ಮಾಡ್ತಾ ಇದಾರೆ. ಅದಾದ್ಮೇಲೆ ಸೊ ಮ್ಯಾನ್ಯಲ್ ಯೂಸರ್ ಮ್ಯಾನ್ಯಲ್ ಇರುತ್ತೆ. ಅದಾದ್ಮೇಲೆ ಒಂದು ಸ್ಕ್ರೀನ್ ಗಾರ್ಡ್ ಅನ್ನು ಕೂಡ ಪ್ರೊವೈಡ್ ಮಾಡ್ತಾ ಇದಾರೆ, ನೋಡಬಹುದು. ಅದಾದ್ಮೇಲೆ ಸಿಮ್ ಎಜೆಕ್ಟರ್ ಪಿನ್, ಸ್ವಲ್ಪ ಮ್ಯಾನ್ಯಲ್ ಯೂಸರ್ ಗೈಡ್ ಇರುತ್ತೆ. ಸೊ ಇಷ್ಟನ್ನ ಅವರೇ ಮೊಬೈಲ್ ಅಲ್ಲಿ ಒಂದು C2C ಪಿನ್ ಚಾರ್ಜರ್ 125 ವ್ಯಾಟ್. ಇದರಲ್ಲಿ ಎರಡು ತರ ಬರುತ್ತೆ. ಒಂದು ನಿಮಗೆ 12 GB ಪ್ಲಸ್ 256 GB ಅಲ್ಲಿ ತಗೊಂಡಿದ್ದೀರಾ ಅಂತಂದ್ರೆ ನಿಮಗೆ 125 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಬರುತ್ತೆ. ಇಫ್ ಇನ್ ಕೇಸ್ ನೀವೇನಾದ್ರೂ ಬೇಸ್ ಮಾಡಲ್ಲ ಅಂದ್ರೆ 8 GB ಮತ್ತೆ 128 GB ಬಂದಿದ್ರಾ ಅಂತಂದ್ರೆ ಸೊ ಅದರಲ್ಲಿ 68 ವ್ಯಾಟ್ ಚಾರ್ಜಿಂಗ್ ಬರುತ್ತೆ ನಿಮಗೆ. ಸೊ ಇದು ಟಾಪ್ ಮಾಡಲ್ ಮಾತ್ರ ನಿಮಗೆ 125 ವ್ಯಾಟ್ ಚಾರ್ಜಿಂಗ್ ಸಿಗ್ತಕ್ಕಂಥದ್ದು. ಸೊ ಯಾವ ಕೇಸ್ ಇರುತ್ತೋ ಅದೇ ಕೇಸ್ದು ಯಾವ ಕಲರ್ ಮೊಬೈಲ್ ತಗೊಂಡಿರ್ತಲ್ಲ ಅದೇ ಕಲರ್ ಕೇಸ್ ಅನ್ನ ಅವರೇ ಪ್ರೊವೈಡ್ ಮಾಡ್ತಾರೆ. ಸೊ ಇನ್ನು ಮೊಬೈಲ್ ನ ನೋಡೋಕ್ ಬರೋದಾದ್ರೆ ಈ ತರ ಇರುತ್ತೆ. ಸೊ ಬಿಲ್ಡ್ ಕ್ವಾಲಿಟಿ ಅಂತೂ ತುಂಬಾ ಅದ್ಭುತವಾಗಿದೆ, ನೋಡಬಹುದು. ಸೊ ನಿಮಗೆ ಸೈಡ್ ಒಂದು ಗ್ರಿಪ್ ನೋಡಬಹುದು. ಗ್ರಿಪ್ ನೋಡೋದಾದ್ರೆ ತುಂಬಾ ಪ್ರೀಮಿಯಂ ಆಗಿದೆ ಇಟ್ಕೊಳ್ಳೋದಕ್ಕಂತೂ. ಸೊ ಇದು ವಿಡ್ತ್ ಆಗಿರಬಹುದು ಮತ್ತೆ ಲೆಂತ್ ವೈಸ್ ಎಲ್ಲಾನು ತುಂಬಾ ಅದ್ಭುತವಾಗಿದೆ. ಸೊ ಅಷ್ಟು ತುಂಬಾ ಸ್ಲಿಮ್ ಆಗಿ ಕೂಡ ಇದೆ. ಸೊ ಇದು ಬಾಡಿ ಫ್ರೇಮ್ ಬಂದ್ಬಿಟ್ಟು ನಿಮಗೆ ನೋಡೋದಾದ್ರೆ ಈ ಕಡೆ ಫುಲ್ ಬಾಡಿ ಫ್ರೇಮ್ ಬಂದ್ಬಿಟ್ಟು ಅಲ್ಯೂಮಿನಿಯಂ ಇಂದ ಮಾಡಿರ್ತಾರೆ. ಸೊ ನಿಮಗೆ ಡೌನ್ ಬರೋದಾದ್ರೆ ನಿಮಗೆ ಪಿನ್ ಚಾರ್ಜಿಂಗ್ ಬರ್ತದೆ. ಅದಾದ್ಮೇಲೆ ಸಿಮ್ ಸ್ಲಾಟ್ ಇಲ್ಲೇ ಕೊಟ್ಟಿರ್ತಾರೆ, ಮತ್ತೆ ಸ್ಟೀರಿಯೋ ಸ್ಪೀಕರ್ಸ್ ಇಲ್ಲಿ ಬರುತ್ತೆ. ನಿಮಗೆ ಟಾಪ್ ಸೈಡ್ ಬಂದು ನೋಡೋದಾದ್ರೆ ನಿಮ್ಗೆ ಇಲ್ಲೊಂದು ನಾಯ್ಸ್ ಕ್ಯಾನ್ಸಲೇಷನ್ ಒಂದು ಇರುತ್ತೆ. ಅದಾದ್ಮೇಲೆ ಡಾಲ್ಬಿ ಅಟ್ಮೋಸ್ ಇದು ಸಪೋರ್ಟ್ ಮಾಡುತ್ತೆ. ಸೊ ಅದಾದ್ಮೇಲೆ ಇಲ್ಲಿ ಸೈಡ್ ರೈಟ್ ಸೈಡ್ ಬರೋದಾದ್ರೆ ನಿಮಗೆ ವಾಲ್ಯೂಮ್ 2 ಬಟನ್ಸ್ ಇರುತ್ತೆ. ಅದಾದ್ಮೇಲೆ ನಿಮಗೆ ಪವರ್ ಆಫ್, ಸೊ ಅದೊಂದು ಬಟನ್ ಕೊಡ್ತಾರೆ. ಮತ್ತೆ ಈ ಮೊಬೈಲ್ ಏನಿದೆ ಅಲ್ವಾ, ಸೊ ಈ ಮೊಬೈಲ್ ಅಲ್ಲಿ ನಿಮಗೆ ಮತ್ತೆ ಹೈಲೈಟ್ ಏನಂತಂದ್ರೆ ಸೊ ಫಸ್ಟ್ ಅಂದ್ರೆ ಇದು ವರ್ಲ್ಡ್ ಫಸ್ಟ್ AI ಪವರ್ಡ್ ಪ್ರೊ ಕ್ಯಾಮ್ರಾದಿಂದ ಇದು ರನ್ ಆಗುತ್ತೆ. ಇದು ಫಸ್ಟ್ ಟೈಮ್ ಇದು. ಸೊ ಬಿಟ್ಟಿರೋದು ಈ ಮೊಬೈಲ್ ಅಲ್ಲೇ ಫಸ್ಟ್ ಲಾಂಚ್ ಮಾಡಿರೋದು ಅಂತಾನೆ ಹೇಳ್ಬೋದು. ಮತ್ತೆ ಇನ್ನೊಂದು ಏನಂದ್ರೆ ಈ ಸೆಗ್ಮೆಂಟ್ ಫಸ್ಟ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ ನಿಮಗೆ ವೈರ್ಲೆಸ್ ಚಾರ್ಜಿಂಗ್ ಕೂಡ ಬರುತ್ತೆ. ನಿಮಗೆ IP68 ವಾಟರ್ ರೆಸಿಸ್ಟೆನ್ಸ್ ಆಗಿರ್ಬೋದು. ಅದಾದ್ಮೇಲೆ ನಿಮಗೆ ವಿತ್ 50 ವ್ಯಾಟ್ ವೈರ್ಲೆಸ್ ಚಾರ್ಜಿಂಗ್ ಆಗಿರ್ಬೋದು. ಈ ತರ ಮಲ್ಟಿಪಲ್ ಫೀಚರ್ಸ್ ಬಂದಿದೆ ಅಂತಾನೆ ಹೇಳ್ಬೋದು. ಸೊ ಇವರು ಫೋಕಸ್ ಏನ್ ಮಾಡಿದಾರೆ ಅಂತಂದ್ರೆ ಸೊ ಫ್ಲಾಗ್ಶಿಪ್ ಫೋನ್ ಅನ್ನ ಸೊ ಬಡ್ಜೆಟ್ ಅಲ್ಲಿ ತಗೋಬೇಕು ಅಂತ ಹೇಳ್ಬಿಟ್ಟು ಅದೊಂದು ಫೋಕಸ್ ಮಾಡ್ಕೊಂಡು ಮೈನ್ ಆಗಿ ಕ್ಯಾಮ್ರಾ ಕಡೆಗೆ ಫೋಕಸ್ ಮಾಡ್ಕೊಂಡು ಸೊ ಈ ತರ ತಗೊಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಇವರು ಎಲ್ಲ ಈ ಸಲ ಫೋಕಸ್ ಮಾಡಿರೋದು ನೋಡೋದಾದ್ರೆ ಮೈನ್ ಮೋಟೋರೋಲಾ ಯಾವತ್ತೇ ಆಗ್ಲಿ ಕ್ಯಾಮ್ರಾಗೆ ಫೋಕಸ್ ಮಾಡಿದ್ ನೋಡಿಲ್ಲ. ಈ ಬಿಫೋರ್ ಏನು ಫೋನ್ಗಳು ಲಾಂಚ್ ಆಗಿತ್ತಲ್ಲ ಅದರಲ್ಲಿ. ಸೊ ಇದರಲ್ಲಿ ಅಂತಂದ್ರೆ ಮೈನ್ ಇದಕ್ಕೆ ನಿಮಗೆ ಫೋಕಸ್ ಮಾಡಿ ಕ್ಯಾಮ್ರಾ ಕಡೆಗೆ ಫೋಕಸ್ ಮಾಡಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನೊಂದು ಏನಂತಂದ್ರೆ ಸೊ ಇದು ಪ್ಯಾಂಟೋನ್ ಜೊತೆ ಸೊ ಪಾರ್ಟ್ನರ್ಶಿಪ್ ಇದೆ. ಸೊ ಅದಕ್ಕೋಸ್ಕರ ಪ್ಯಾಂಟೋನ್ ಕಲರ್ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಕ್ಯಾಮ್ರಾಗಳು ಅಷ್ಟು ನಿಮಗೆ AI ಪವರ್ಡ್ ಇರೋದ್ರಿಂದ ಸೊ ಅದರಲ್ಲಿ ನ್ಯಾಚುರಲ್ ಕಲರ್ಸ್ ಅಂತಾನೆ ಬರುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ತಗೋದು ನಿಮಗೆ ನಾನು ತೋರಿಸ್ಕೊಡ್ತೀನಿ ಸ್ಯಾಂಪಲ್ಸ್ ವಿಡಿಯೋ ಮತ್ತೆ ಫೋಟೋಸ್ ಯಾವ ತರ ಬಂದಿದೆ ಅಂತ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಇದೇ ಮೊಬೈಲ್ ಅಲ್ಲಿ. ಸೊ ಮುಂದೆ ನಿಮಗೆ ಅದರಲ್ಲಿ ಡಿಸ್ಪ್ಲೇ ತೋರಿಸ್ಕೊಡ್ತೀನಿ ಯಾವ ತರ ಬರುತ್ತೆ ಅಂತ. ಮತ್ತೆ ಇದರಲ್ಲಿ ಕೀ ಫೀಚರ್ಸ್ ಏನು ಅಂತ ನೋಡಕ್ ಹೋದ್ರೆ ನಾನು ತಗೊಂಡಿರೋದು ಅಂದ್ರೆ ಈಗ ನಾನೇನು ರಿವ್ಯೂ ಮಾಡ್ತಾ ಇದ್ದೀನಿ ಈ ಮೊಬೈಲ್ ಬಂದ್ಬಿಟ್ಟು ನಿಮಗೆ 12 GB RAM ಪ್ಲಸ್ 256 GB RAM ಅಲ್ಲಿ ಬರುತ್ತೆ. ಸೊ ಅದಾದ್ಮೇಲೆ ನಿಮಗೆ ಇದು ಡಿಸ್ಪ್ಲೇ ಬಂದ್ಬಿಟ್ಟು ನಿಮಗೆ 6.7 ಇಂಚ್ ಬರುತ್ತೆ ನಿಮಗೆ ಇದರಲ್ಲಿ. ಸೊ ಅದಾದ್ಮೇಲೆ ಕ್ಯಾಮ್ರಾ ವಿಚಾರಕ್ಕೆ ಬರೋದಾದ್ರೆ ನಿಮಗೆ ಬ್ಯಾಕ್ ಕ್ಯಾಮ್ರಾ ಬರೋದಾದ್ರೆ 50+13+10
ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಬರುತ್ತೆ. ನಿಮಗೆ ಫ್ರಂಟ್ ಬಂದ್ಬಿಟ್ಟು ನಿಮಗೆ ಇದು 50 ಮೆಗಾ ಪಿಕ್ಸೆಲ್. ಅಂದ್ರೆ ನಿಮ್ಗೆ ಒಂದು ಬೇರೆ ಮೊಬೈಲ್ ಅಲ್ಲಿ ಒಂದು ಬ್ಯಾಕ್ ಕ್ಯಾಮ್ರಾ ಕರೆಕ್ಟ್ ಆಗಿ ವರ್ಕ್ ಆದ್ರೆ ಫ್ರಂಟ್ ಕ್ಯಾಮ್ರಾ ಕರೆಕ್ಟ್ ಆಗಿ ವರ್ಕ್ ಆಗೋದಿಲ್ಲ. ಅದರಲ್ಲಿ ಆತರ ವೇರಿಯೇಷನ್ ಇರುತ್ತೆ. ಬಟ್ ಇದರಲ್ಲಿ ಏನಂತಂದ್ರೆ ಮೈನ್ ಮೊಬೈಲ್ ಕ್ಯಾಮ್ರಾಗೆ ಫೋಕಸ್ ಮಾಡಿ ಎರಡು ಕ್ಯಾಮ್ರಾಗಳು ಸೊ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಂದ್ರೆ ಎರಡು ಫ್ರಂಟ್ ಮತ್ತೆ ಬ್ಯಾಕ್ ಎರಡರಲ್ಲೂ ಬೇಕಂತಂದ್ರೆ ನೀವು 4K ರೆಕಾರ್ಡಿಂಗ್ ಮಾಡ್ಕೋಬಹುದು. ಅಟ್ ಎ ಟೈಮ್ ಕೂಡ ವರ್ಕ್ ಆಗ್ತದೆ ಫ್ರಂಟ್ ಮತ್ತೆ ಬ್ಯಾಕ್. ಸೊ ಫೋಟೋಸ್ ಕ್ಯಾಪ್ಚರ್ ಮಾಡೋದು, ಅದಾದ್ಮೇಲೆ ಬೇಕಂತಂದ್ರೆ ವಿಡಿಯೋ ಕೂಡ ಕ್ಯಾಪ್ಚರ್ ಮಾಡಬೇಕು. ಆತರ ಸೊ ಫೆಸಿಲಿಟಿ ಕೂಡ ಈ ಮೊಬೈಲ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಇನ್ನು OS ವಿಚಾರಕ್ಕೆ ನಾವು ಬರೋದಾದ್ರೆ ಇದು ಬಂದ್ಬಿಟ್ಟು ನಿಮಗೆ Android 14 ಅಲ್ಲಿ ವರ್ಕ್ ಆಗುತ್ತೆ. ಸೊ ಇದರಲ್ಲಿ ಲೇಟೆಸ್ಟ್ ವರ್ಷನ್ Android 14 ಇರೋದು ಇದರಲ್ಲಿ. ಸೊ ಅದಾದ್ಮೇಲೆ ನಿಮಗೆ ಪ್ರೊಸೆಸರ್ ಬರೋದಾದ್ರೆ ಸ್ನಾಪ್ ಡ್ರ್ಯಾಗನ್ 7 Gen 3 ಪ್ರೊಸೆಸರ್ ಇದರಲ್ಲಿ ಇರುತ್ತೆ ನಿಮಗೆ. ಸೊ ಯಾಕಂತಂದ್ರೆ ಇವರು ಬಜೆಟ್ ಅಲ್ಲಿ ತಗೋಬರ್ಬೇಕು, ಅದಕ್ಕೋಸ್ಕರ 7 Gen 3 ಅನ್ನ ಯೂಸ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಸೊ ಇದು ಜನರಲ್ ಯೂಸ್ ಅಂತೂ ಇದರಲ್ಲಿ ನಿಮಗೆ ಲ್ಯಾಗ್ಸ್ ಆತರ ಏನೂ ಬರೋದಿಲ್ಲ. ಸೊ ನೀವು ಗೇಮಿಂಗ್ ಆಡ್ತೀರಾ ಅಂತಂದ್ರೆ ಸೊ ನೀವೇನು ನಾರ್ಮಲ್ ಆಗಿ ಆಡ್ಕೊಳ್ಳೋದಾದ್ರೆ ಆರಾಮ್ಸೆ ಆಡ್ಕೋಬಹುದು. ಇನ್ನು ಪ್ರೋ ಪ್ಲೇಯರ್ ಆಗ್ಬೇಕಂದ್ರೆ ಸ್ವಲ್ಪ ಲ್ಯಾಗ್ಸ್ ಅನ್ನೋದು ನೀವು ಫೈಂಡ್ ಔಟ್ ಮಾಡ್ತೀರಾ ಇದರಲ್ಲಿ. ಸೊ ನಾರ್ಮಲ್ ಆಗಿ ಜನರಲ್ ಯೂಸ್ ಮಾಡೋದಾದ್ರೆ ನಿಮ್ಗೆ ಆತರ ಯಾವುದೇ ರೀತಿಯಾದ ಇಶ್ಯೂ ಏನು ಬರೋದಿಲ್ಲ ನಿಮ್ಗೆ ಈ ಮೊಬೈಲ್ ಅಲ್ಲಿ. ಸೊ ಇನ್ನು ಬೇರೆ ವಿಚಾರಕ್ಕೆ ಬರೋದಾದ್ರೆ ನಿಮಗೆ ಸೊ ಟಾಪ್ ಎಂಡ್ ಹೋಗಿದ್ರೆ ಅಂತಂದ್ರೆ ನಿಮಗೆ 125 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಬರುತ್ತೆ. ಅದಾದ್ಮೇಲೆ ನಿಮಗೆ ಇದು 125 ವ್ಯಾಟ್ ಚಾರ್ಜಿಂಗ್ ಅಲ್ಲಿ ಫಾಸ್ಟ್ ಚಾರ್ಜಿಂಗ್ ಇರುತ್ತೆ. ಸೊ ಅರೌಂಡ್ 18 ಮಿನಿಟ್ಸ್ ಅಷ್ಟು ನೀವು ಚಾರ್ಜ್ ಮಾಡಿದಿರಾ ಅಂತಂದ್ರೆ ಫುಲ್ ಬ್ಯಾಟರಿ ಚಾರ್ಜ್ ಆಗುತ್ತೆ, 100% ಚಾರ್ಜಿಂಗ್ ಆಗುತ್ತೆ. ಸೊ ಇದೊಂದು ತುಂಬಾ ಇಂಪ್ರೆಸಿವ್ ಅಂತಾನೆ ಹೇಳ್ಬೋದು. ನಾರ್ಮಲ್ ಯೂಸ್ ಮಾಡೋದಾದ್ರೆ ಸೊ ಫುಲ್ ಡೇ ಬರುತ್ತೆ, ಅಂದ್ರೆ ಎಂಡ್ ಆಫ್ ದ ಡೇ ತನಕ ಯೂಸ್ ಮಾಡ್ಬೋದು. ಇನ್ ಕೇಸ್ ಹೆಚ್ಚಿಗೆ ಯೂಸ್ ಮಾಡ್ತೀರಾ ಅನ್ನೋದಾದ್ರೆ ನೀವು ಈವ್ನಿಂಗ್ ಚಾರ್ಜ್ ಮಾಡ್ಕೋಬೇಕಾಗುತ್ತೆ. ಇನ್ನೊಂದು ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಇದರಲ್ಲಿ ಏನ್ ಬರುತ್ತೆ ಅಂತಂದ್ರೆ ಸ್ವಲ್ಪ ಹೀಟ್ ಆಗುತ್ತೆ, ಅದಾದ್ಮೇಲೆ ಬ್ಯಾಟರಿ ಟ್ರೈನ್ ಕೂಡ ಸ್ವಲ್ಪ ಸ್ಪೀಡ್ ಆಗಿ ಆಗುತ್ತೆ ಅಂತಾನೆ ಹೇಳೋದು. ಸೊ ಇನ್ನೊಂದೇನು ಅಂತಂದ್ರೆ ಅಡ್ವಾಂಟೇಜ್ ಇದರಲ್ಲಿ ತುಂಬಾ ಸ್ಪೀಡ್ ಆಗಿ ಫಾಸ್ಟ್ ಚಾರ್ಜಿಂಗ್ ಆಗುತ್ತೆ. ನಾನು ಅರೌಂಡ್ 10 ಮಿನಿಟ್ಸ್ ಹಾಕಿದೆ. ಸೊ ಒಂದು 25% ಅಷ್ಟು ಚಾರ್ಜಿಂಗ್ ಆಗುತ್ತೆ. ಅಂದ್ರೆ 18 ಮಿನಿಟ್ಸ್ಗೆ 100% ಚಾರ್ಜಿಂಗ್ ಆಗುತ್ತೆ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಪರ್ ಮಿನಿಟ್ಗೆ 3% ಚಾರ್ಜ್ ಆಗುತ್ತೆ ಅಂತ ಹೇಳ್ಬೋದು. ತುಂಬಾ ಟರ್ಬೋ ಚಾರ್ಜಿಂಗ್ ಇದೆ ಇದರಲ್ಲಿ, ತುಂಬಾ ಸ್ಪೀಡ್ ಆಗಿ ಆಗುತ್ತೆ. ನಿಮ್ಗೆ ಆಪ್ಟಿಕಲ್ ಜೂಮ್ ಇದೆಲ್ಲ ಫೀಚರ್ಸ್ ನಿಮ್ಗೆ ಕ್ಯಾಮ್ರಾದಲ್ಲಂತೂ ಸೊ ಎಲ್ಲಾ ರೀತಿಯಾದ ಫೀಚರ್ಸ್ ಇದರಲ್ಲೇ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ಇನ್ನು ಅಪ್ಡೇಟ್ಸ್ ವಿಚಾರಕ್ಕೆ ಬರೋದಾದ್ರೆ ಸೊ ಈ ಮೊಬೈಲ್ ಅಲ್ಲಿ ಬಂದ್ಬಿಟ್ಟು ನಿಮಗೆ 3 ಇಯರ್ಸ್ ಆಂಡ್ರಾಯ್ಡ್ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ. ಅದಾದ್ಮೇಲೆ 4 ಇಯರ್ಸ್ ಸೆಕ್ಯೂರಿಟಿ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ಅಂತಾನೆ ಹೇಳ್ಬೋದು. ಇನ್ ಕೇಸ್ ಏನಾದ್ರು ನಿಮಗೆ ಪ್ರಾಬ್ಲಮ್ ಬಂದಿದೆ ಅಂತಂದ್ರೆ ಇದರಲ್ಲಿ ನಿಮಗೆ ಪ್ರೀಮಿಯಂ ಕೇರ್ ಇರುತ್ತೆ. ಅಂದ್ರೆ ಡೋರ್ ಸ್ಟೆಪ್ ಬಂದಿವರು ಇದನ್ನ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ಅದು ಕಲೆಕ್ಟ್ ಮಾಡ್ಕೊಂಡು ಹೋದಾಗ ನಿಮಗೆ ಸ್ಟ್ಯಾಂಡ್ ಬೈ ಡಿವೈಸ್ ಅನ್ನು ಕೊಡ್ತಾರೆ. ಅಂದ್ರೆ ಸೊ ಟೈಮ್ ಬೇಯಿಂಗ್ ಅಲ್ಲಿ ಯೂಸ್ ಮಾಡ್ಲಿಕ್ಕೆ ನೀವು ಅವರೊಂದು ಸಪರೇಟ್ ಆಗಿ ಡಿವೈಸ್ ಅನ್ನು ಕೊಡ್ತಾರೆ. ಸೊ ಅದಾದ್ಮೇಲೆ ಡೆಡಿಕೇಟೆಡ್ ವಾಟ್ಸ್ಆಪ್ ಚಾಟ್ ಮತ್ತೆ ಕಸ್ಟಮರ್ ಕೇರ್ ಈ ತರ ನಿಮ್ಗೆ ಇದರಲ್ಲಿ ತುಂಬಾ ಪ್ರೀಮಿಯಂ ಕೇರ್ ಇರೋದ್ರಿಂದ ಸೊ ನಿಮ್ಗೆ ಆತರ ತುಂಬಾ ಈಸಿಯಾಗಿ ಕನೆಕ್ಟ್ ಆಗ್ಬೋದು ಕಸ್ಟಮರ್ ಕೇರ್ ನಿಮ್ಗೆ ಏನಾದ್ರು ಇಶ್ಯೂ ಆದಾಗ. ಸೊ ಆತರ ಫೀಚರ್ಸ್ ಅನ್ನು ಕೂಡ ಇದು ಟಾಪ್ ಎಂಡ್ ಮಾಡಲ್ ಆಗಿರೋದ್ರಿಂದ ಸೊ ಆತರ ಮಾಡ್ಕೊಳ್ಳೋದು ಕೂಡ ನಿಮ್ಗೆ ಇದರಲ್ಲಿ ಅವಕಾಶ ಇರುತ್ತೆ. ನಿಮ್ಗೆ ಏನಾದ್ರು ರಿಪ್ಲೇಸ್ಮೆಂಟ್ ಬೇಕು ಅಂತಂದ್ರೆ ಅವಾಗ ಸ್ಟ್ಯಾಂಡ್ ಬೈ ಡಿವೈಸ್ ಆಗಿರೋದು, ಡೋರ್ ಸ್ಟೆಪ್ ಆಗಿರ್ಬೋದು, ಸೊ ಎಲ್ಲಾ ರೀತಿಯಾದ ಫೀಚರ್ಸ್ ಇದರಲ್ಲಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಬ್ಯಾಟರಿ ವಿಚಾರಕ್ಕೆ ಬರೋದಾದ್ರೆ 4500 mAh ಬ್ಯಾಟರಿ ಬಂದಿರುತ್ತೆ. ಸೊ ಆರಾಮ್ಸೆ ಒಂದು ಡೇಟಾ ಆನಲ್ಲಿ ಇಟ್ಕೊಂಡು ಎಂಡ್ ಆಫ್ ದ ಡೇ ತನಕ ಯೂಸ್ ಮಾಡ್ಕೋಬಹುದು. ಸೊ ಹೆವಿ ಯೂಸ್ ಮಾಡ್ತೀರಾ ಅಂತಂದ್ರೆ ಈವ್ನಿಂಗ್ ಎಷ್ಟೊತ್ತಿಗೆ ಚಾರ್ಜಿಂಗ್ ಮಾಡಲೇಬೇಕಾಗುತ್ತೆ ನಾನು ಪ್ರೀವಿಯಸ್ ಹೇಳ್ದಂಗೆ. ಸೊ ಅದು ಬಿಟ್ಟು ಬೇರೆ ಇನ್ನು ಲೇನ್ ಡೌನ್ ಅಲ್ಲಿ ಯೂಸ್ ಇರುತ್ತಲ್ಲ, ನೀವು ಏನಾದ್ರು ಬೇರೆ ಡಿವೈಸ್ ಕನೆಕ್ಟ್ ಮಾಡೋದಾಗೋದು, ಏನಾದ್ರು ಡೇಟಾ ಶೇರಿಂಗ್ ಮಾಡಬೇಕಾದ್ರೆ, ಫೈಲ್ ಶೇರಿಂಗ್ ಮಾಡಬೇಕಾದ್ರೆ ತುಂಬಾ ಸ್ಪೀಡ್ ಆಗಿ ಇದರಿಂದ ತುಂಬಾ ಸ್ಪೀಡ್ಗೆ ಇದು ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಅದಾದ್ಮೇಲೆ ಸೊ ನಿಮಗೆ ಬ್ಯಾಕ್ ಸೈಡ್ ಇದು ಲೆದರ್ ಕೋಟಿಂಗ್ ಅಲ್ಲಿ ಬರುತ್ತೆ ನಿಮಗೆ. ಸೊ ಪ್ಯಾಂಟೋನ್ ಜೊತೆ ಇವರು ಪಾರ್ಟ್ನರ್ಶಿಪ್ ಇರೋದ್ರಿಂದ ಸೊ ಇದರಲ್ಲಿ ಕಲರ್ಸ್ ಎಲ್ಲ ತುಂಬಾ ನ್ಯಾಚುರಲ್ ಆಗಿ ಬರ್ತದೆ ಕ್ಯಾಮರಾದಲ್ಲಿ ಆಗಿರ್ಬೋದು. ಪ್ಯಾಂಟೋನ್ ಅನ್ನೋದು ಬಂದ್ಬಿಟ್ಟು ಅದು ಒಂದು ಕಲರ್ ಕ್ರಿಯೇಟಿಂಗ್, ಸೊ ಕಲರ್ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಅದೊಂದು ಕಂಪನಿ ಇರುತ್ತದೆ. ಸೊ ಅವ್ರ ಜೊತೆ ಇವರು ಟೈ ಅಪ್ ಇರೋದ್ರಿಂದ ಸೊ ಇದರಲ್ಲಿ ಕ್ಯಾಮ್ರಾದಲ್ಲಿ ತಗೊಳ್ತಕ್ಕಂಥದ್ದು ಇದು ಡಿಫಾಲ್ಟ್ ಆಗಿದ್ದು ಪ್ಯಾಂಟೋನ್ ಪಾರ್ಟ್ನರ್ಶಿಪ್ ಅಂತ ಬಂದಿರೋದ್ರಿಂದ ಕಲರ್ಸ್ ಅಲ್ಲಿ ಇದ್ರೊಳಗಡೆ ತುಂಬಾ ನ್ಯಾಚುರಲ್ ಆಗಿರುತ್ತೆ. ಸೊ ಅದಾದ್ಮೇಲೆ ಸೊ ನೀವು ಫಾರ್ ಎಕ್ಸಾಂಪಲ್ ಇದರಲ್ಲಿ AI ಪವರ್ಡ್ ಪ್ರೋಗ್ರೇಡೆಡ್ ಕ್ಯಾಮ್ರಾ ಇರೋದ್ರಿಂದ ನೀವು ಏನಾದ್ರು ಫಾರ್ ಸಪೋಸ್ ಏನಾದ್ರು ಈ ತರ ಸೆಲ್ಫಿ ತಗೊಂಡು ವಿಡಿಯೋ ಮಾಡ್ತಾ ಇದ್ದೀರಾ ಅಂತಂದಾಗ ನೀವು ಇನ್ ಕೇಸ್ ಫ್ರೇಮ್ ಅಲ್ಲಿ ಏನಾದ್ರು ನೀಟಾಗಿ ಬಂದಿಲ್ಲ, ಒಂಥರ ಕ್ರಾಸ್ ಆಗಿದ್ದೀರಾ ಅಂತಂದ್ರೆ ಸೊ ಅದಷ್ಟು ಕದೆ ನೀಟಾಗಿ ನೀವು ಸೆಂಟ್ರಿಗೆ ಬರೋ ತರ ಅಡ್ಜಸ್ಟ್ ಮಾಡ್ಕೊಳ್ಳೋ ಆ ತರ ಫೀಚರ್ಸ್ ಕೂಡ ಈ ಕ್ಯಾಮ್ರಾದಲ್ಲಿ ಇದೆ ಅಂತಾನೆ ಹೇಳ್ಬೋದು. ಸ್ಟಾರ್ಟಿಂಗ್ ಅಲ್ಲಿ ನಾನೊಂದು ಬೇಸ್ ಮಾಡಲ್ ಅಂತ ಹೇಳ್ಬಿಟ್ಟು 8GB ಪ್ಲಸ್ 128 ಅಂತ ಹೇಳಿದೆ. ಇದರಲ್ಲಿ ಬಂದ್ಬಿಟ್ಟು 8GB ಪ್ಲಸ್ 256GB, ಇನ್ನೊಂದು 12GB ಪ್ಲಸ್ 256GB. 8GB ಆದ್ರೆ ನಿಮಗೆ 68 ವ್ಯಾಟ್ ಪವರ್ ಕೇಬಲ್ ಬರ್ತಕ್ಕಂಥದ್ದು ನಿಮಗೆ ಅದು ಫಾಸ್ಟ್ ಚಾರ್ಜಿಂಗ್. ಸೊ ನಿಮ್ ಟಾಪ್ ಅಂದ್ರೆ 12GB ಪ್ಲಸ್ 256 ಬಂದ್ರೆ 125 ಟರ್ಬೋ ಚಾರ್ಜಿಂಗ್ ಬರುತ್ತೆ ನಿಮಗೆ. ಇನ್ನು ಪ್ರೈಸ್ ವಿಚಾರಕ್ಕೆ ಬರೋದಾದ್ರೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಈಗ ಏನ್ ಬಿಗ್ ಬಿಲಿಯನ್ ಡೇ ಸೇಲ್ ನಡೀತಿದೆ, ಸೊ ಆ ಸೇಲ್ ಅಲ್ಲಿ ತಗೊಂಡಿರೋದ್ರಿಂದ ನೀವು ಏನಾದ್ರು ಸೇಲ್ ಅಲ್ಲಿ ತಗೊಂಡ್ರೆ ನಮಗೆ ಕಾರ್ಡ್ ಆಫರ್ HDFC ಕಾರ್ಡ್ ಇದೆ ಅಂತಂದ್ರೆ ನಿಮಗೆ ಇದು ಬಂದ್ಬಿಟ್ಟು 27,999 ಅಂದ್ರೆ 28,000 ಬರುತ್ತೆ. ಸೊ ಇಫ್ ಇನ್ ಕೇಸ್ ಕಾರ್ಡ್ ಆಫರ್ ಇಲ್ಲ ಅಂತಂದ್ರೆ ನಿಮಗೆ 29,999 30,000 ಬರುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಇದರಲ್ಲಿ ನಾನು ಏನ್ ಮಿಸ್ ಮಾಡಿದೀನಿ ಅಂತಂದ್ರೆ ಇನ್ನು ಫ್ರಂಟ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುತ್ತೆ ನಿಮ್ಗೆ. ಇದರಲ್ಲಿ ಸೈಡ್ ಮೌಂಟೆಡ್ ಏನಿರೋದಿಲ್ಲ, ಡೈರೆಕ್ಟ್ ಆಗಿ ಫ್ರಂಟ್ ಅಲ್ಲಿ ಬರುತ್ತೆ. ಅದು ತುಂಬಾ ಅದ್ಭುತ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಓವರ್ ಆಲ್ ಆಗಿ ನೋಡೋದಾದ್ರೆ ಸೊ ಈ ಬಜೆಟ್ ಸೆಗ್ಮೆಂಟ್ ಅಲ್ಲಿ ಸೊ ಒಳ್ಳೆ ಮೊಬೈಲ್ ನೀವೇನಾದ್ರೂ ಕ್ಯಾಮ್ರಾಗೆ ಪ್ರಯಾರಿಟಿ ಕೊಟ್ಟು ತಗೋಬೇಕು ಅಂತ ನೋಡ್ತಿದ್ದೀರಾ ಅಂತಂದ್ರೆ ಈ ಮೊಬೈಲ್ ಅನ್ನು ಹೋಗ್ಬೋದು. ನಾನು ಒಂದು 4-5 ಮೊಬೈಲ್ಗಳನ್ನ ಕಂಪೇರ್ ಮಾಡಿದೆ. ಸೊ ಅದರಲ್ಲಿ ನನಗೆ ಇದೊಂದು
ಪ್ರಯಾರಿಟಿ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಈ ಮಾಡಲ್ಗೆ ಹೋಗಿರೋದು. ನೀವೇನಾದ್ರೂ ಕ್ಯಾಮ್ರಾಗೆ ಫಸ್ಟ್ ಪ್ರಯಾರಿಟಿ ಕೊಡ್ತೀರಾ ಅಂತ ಅನ್ನೋದಾದ್ರೆ ಸೊ ಈ ಮೊಬೈಲ್ನ ಆರಾಮ್ಸೆ ನೀವು ತಗೋಬಹುದು ಅಂತ ಹೇಳ್ಬೋದು. ಇದಿಷ್ಟು ಮೋಟೋ ಎಡ್ಜ್ 50 Pro ಅನ್ಬಾಕ್ಸಿಂಗ್ ಮತ್ತೆ ರಿವ್ಯೂ ವಿಡಿಯೋ ಆಗಿತ್ತು. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋದಂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಸೊ ನಾನು ತುಂಬಾ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಿಂದ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಧನ್ಯವಾದ.